ಸಮಸ್ತ ಕೇವಲಿಗಳಿಗೆ ಜಯವಾಗಲಿ, ಸಮಸ್ತ ಗುರುಗಳಿಗೆ ಜಯವಾಗಲಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಒಬ್ಬ ರಾಜ ಮತ್ತೆ ಒಬ್ಬ ಮಂತ್ರಿ ಇದ್ದ. ಆ ಮಂತ್ರಿ ಬಹಳ ಮೃದು ಸ್ವಭಾವದ ಧರ್ಮಾತ್ಮ ವ್ಯಕ್ತಿ ಇದ್ದ. ಮತ್ತೆ ಅವನು ಯಾವುದೇ ವಿಷಯ ಏನೇ ಆಗಿದ್ರು ಕೂಡ ಅದಕ್ಕೆ ಹೇಳ್ತಿದ್ದ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಅಂತ ಹೇಳಿ. ಒಂದು ಸಲ ಗ್ರೀಷ್ಮ ಕಾಲದಲ್ಲಿ ರಾಜ ಮತ್ತೆ ಮಂತ್ರಿ ಒಂದು ದೊಡ್ಡ ಕಾಡಿಗೆ ವನ ವಿಹಾರಕ್ಕೆ ಅಂತ ಹೇಳಿ ಹೋದ್ರು. ರಾಜ ಬಹಳ ದೊಡ್ಡ ಕುತೂಹಲಿ. ಒಂದು ದೊಡ್ಡ ಮರ ಒಣಗಿ ಕೆಳಗಡೆ ಬಿದ್ದಿತ್ತು. ಅಂದ್ರೆ ಬೇರೆ ಇನ್ನೊಂದು ಮರದ ಮೇಲೆ ಆ ಮರ ಬಿದ್ದಿತ್ತು. ಆವಾಗ ಅದನ್ನ ಆ ಕಡೆ ಈ ಕಡೆ ಸರ್ಸೋದಿಕ್ಕೆ ಅಂತೇಳಿ ತನ್ನ ಬಲ ಪ್ರದರ್ಶನ ಮಾಡೋದಿಕ್ಕೆ ರಾಜ ಹೋದ. ಮಂತ್ರಿ ಹೇಳ್ದ, ಬೇಡ ರಾಜ, ಅದನ್ನ ಮುಟ್ಬೇಡ್ರಿ, ಅದು ಜಾರ್ಕೊಂಡು ಈ ಕಡೆ ಮೈ ಮೇಲೆ ಬರ್ತದೆ ಅಂತ ಹೇಳ್ದ. ಆದ್ರೆ ರಾಜ ಕೇಳಿಲ್ಲ. ಅದನ್ನ ಸರ್ಸೋದಿಕ್ ಹೋದ. ಆವಾಗ ಕೆಳಗಡೆ ಕೈ ಸಿಕ್ಕಾಕೊಂತು, ಒಂದು ಬೆರಳು ತುಂಡಾಯ್ತು. ಆವಾಗ ಇದ್ದ ಬದ್ದ ಬಟ್ಟೆನೆಲ್ಲ ಕಟ್ಟಿ ಅಲ್ಲಿ ಕಾಡಿನಲ್ಲಿ ವನಸ್ಪತಿ ಔಷಧಿನೆಲ್ಲ ಹಾಕಿ ಈಗ ಮಂತ್ರಿ ಕರ್ಕೊಂಡ್ಬರ್ತಾನೆ. ಬರ್ಬೇಕಿದ್ರೆ ರಾಜ ಅಂದ, ಅಯ್ಯೋ ನನ್ನ ಬೆರಳು ತುಂಡಾಗಿ ಬಹಳ ಭಾರಿ ನೋಯ್ತಾ ಇದೆ ಅಂತ ಹೇಳ್ದ. ಮಂತ್ರಿ ಅಂದ ಅದಕ್ಕೆ, ರಾಜ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ. ರಾಜನಿಗೆ ಬಹಳ ಸಿಟ್ಟು ಬಂತು, ಭಾರಿ ಸಿಟ್ಟು ಬಂತು. ಆದ್ರೆ ಏನು ಮಾಡುವಾಗಿರ್ಲಿಲ್ಲ, ಸುಮ್ಮನಾದ. ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ, ಒಂದು ಜಾಗದಲ್ಲಿ ಒಂದು ಮರದ ಮೇಲೆ ಸಾಕಷ್ಟು ಫಲಗಳು ಬಿಟ್ಟಿದ್ದು, ಕೆಂಪು ಕೆಂಪು. ಮಂತ್ರಿಗೆ ರಾಜ ಆದೇಶ ಮಾಡ್ದ, ಹೋಗಿ ಆ ಫಲಗಳನ್ನ ಕೊಯ್ಕೊಂಡ್ ಬಾ. ಮಂತ್ರಿ ಪಾಪ ಹೋದ. ಹೋಗ್ಬೇಕಿದ್ರೆ ಕೆಳಗಡೆ ಒಂದು ಕತ್ತಲು ಬಾವಿ ಇತ್ತು. ಅದು ಸಾಕಷ್ಟು ಎಲೆಲ್ಲ ಮುಚ್ಕೊಂಡಿತ್ತು, ಕಣ್ಣಿಗೆ ಕಂಡಿಲ್ಲ. ಹೋಗಿ ಮಂತ್ರಿ ಕೆಳಗಡೆ ಬಿದ್ದ. ಬಹಳ ಆಳವಾಗಿತ್ತು ಕತ್ಲು ಬಾವಿ. ಆವಾಗ ರಾಜ ಸಿಟ್ಟಿನಿಂದ ಅವನನ್ನ ಬಿಟ್ಟು ಅಲ್ಲಿಂದಾನೆ ಮೇಲೆ ಎತ್ತೋದಕ್ಕೆ ಪ್ರಯತ್ನ ಮಾಡಿಲ್ಲ, ಬಿಟ್ಟು ರಾಜ ಮುಂದೆ ಹೋಗ್ಬಿಟ್ಟ. ಆವಾಗ ಒಂದು ಕಳ್ಳರ ಗುಂಪು ಸಿಕ್ತು. ಅಲ್ಲಿ ಕಾಡುಗಳ್ರು, ಅವರು ಬಹಳ ದೊಡ್ಡ ಮಿಥ್ಯಾದೃಷ್ಟಿಗಳು. ಅವರದ್ದು ಒಂದು ದೇವಿ ಇತ್ತು ಅಲ್ಲಿ ಕಾಲ್ಪನಿಕ. ಅದಕ್ಕೆ ಬಲಿ ಕೊಡ್ಬೇಕು ಅಂತ ಹೇಳಿ ಒಬ್ಬ ಯೋಗ್ಯ ಮನುಷ್ಯನನ್ನ ಅವ್ರು ಹುಡುಕ್ತಾ ಇದ್ರು. ಈ ರಾಜ ಸಿಗದ. ಇವನನ್ನು ಎಳ್ಕೊಂಡು ತಗೊಂಡೋದ್ರ ಅಲ್ಲಿ ಬಲಿ ಕೊಡೋದಿಕ್ಕೆ. ದೇವಿ ಮುಂದ್ಗಡೆ ತಗೊಂಡು ನಿಲ್ಸರು. ಅವನ ತಲೆಯನ್ನು ಕಡಿಬೇಕು. ಆವಾಗ ಒಬ್ಬ ವ್ಯಕ್ತಿ ನೋಡಿ ಹೇಳ್ದ, ಇವನನ್ನು ಕಡಿಬೇಡ್ರಿ, ಬಿಟ್ಬಿಡ್ರಿ, ಇವನು ಅಪಾಂಗ ಇದ್ದಾನೆ ಅಂತಂದ್ರೆ ಅವರ ಒಂದು ಮಾನ್ಯತೆ ಏನಿತ್ತು ಅಂದ್ರೆ, ಯಾವ ವ್ಯಕ್ತಿ ಅಪಾಂಗ ಇದ್ದಾನೆ ಅವನನ್ನ ಕಡಿಯಲು ಆಗುವುದಿಲ್ಲ, ಬಲಿ ಕೊಡಲು ಆಗುವುದಿಲ್ಲ. ಇವನು ಅಪಾಂಗ ಇದ್ದಾನೆ, ಬಿಟ್ಬಿಟ್ರು ಅಂತ ಹೇಳಿ ರಾಜನನ್ನ ಬಿಟ್ಬಿಟ್ರು. ರಾಜ ಸೀದಾ ಬಂದವನೇ ಅವನಿಗೆ ಪಶ್ಚಾತ್ತಾಪ ಆಯ್ತು. ಮಂತ್ರಿ ಎಲ್ಲಿದ್ದಾನೆ ಅಂತ ಹೇಳಿ ಹುಡ್ಕೋದಿಕ್ ಹೋದ. ಬಾವಿ ಒಳಗಡೆ ಅವನು ಬಿದ್ದವನು ಹಂಗೇನೆ ಇದ್ದ. ಹಗ್ಗ ಬಿಟ್ಟು ಮಂತ್ರಿಯನ್ನ ಮೇಲೆ ಎತ್ತಿ ನಡೆದ ಎಲ್ಲ ಘಟನೆಯನ್ನ ಹೇಳ. ನೀನು ಬಾವಿಗೆ ಬಿದ್ದಿಯಲ್ಲ, ನಿನ್ನನ್ನು ನಾನು ಬಿಟ್ಟೋದ್ನಲ್ಲ, ನೀನು ಬೇಸರ ಮಾಡಿಕೊಳ್ಬೇಡ ಅಂತ ಹೇಳಿ ರಾಜ ಹೇಳ್ದ. ಅದಕ್ಕೆ ಮಂತ್ರಿ ಹೇಳ್ದ, ಮಹಾರಾಜ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ದ. ರಾಜ ಕೇಳ್ದ, ನೀನು ಇನ್ನೂ ಕೂಡ ನಿನ್ನ ಹುಚ್ಚು ಬಿಟ್ಟಿಲ್ವಾ? ಬಾವಿಗೆ ಬಿದ್ದು ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲಿದ್ರು ಕೂಡ ಇದೇ ಮಾತನ್ನೇ ಮಾತಾಡ್ತಿದ್ಯಲ್ಲ ಅಂತ ಅಂದ ರಾಜ. ಅದಕ್ಕೆ ಮಂತ್ರಿ ಹೇಳ್ದ, ರಾಜ ನಾನು ಹೇಳ್ತಿರೋದು ಸತ್ಯ ಇದೆ. ಅಕಸ್ಮಾತ್ ನಾನೇನಾದ್ರು ಬಾವಿಗೆ ಬಿದ್ದಿಲ್ಲ ಅಂದ್ರೆ, ನೀವು ನನ್ನನ್ನ ಬಾವಿಯಲ್ಲಿ ಬಿಟ್ಟು ಹೋಗಿಲ್ಲ ಅಂತಂದ್ರೆ, ನಾವಿಬ್ಬರು ಎಲ್ಲಿಗಾರು ಅಲ್ಲಿಗೆ ಹೋಗ್ತಾ ಇದ್ರೆ ಕಳ್ಳರು ಇಬ್ಬರನ್ನು ಹಿಡಿದು ತಗೊಂಡು ಹೋಗ್ತಾ ಇದ್ರು. ನೀವಂತೂ ಅಪಾಂಗ, ನಿಮ್ದು ಒಂದು ಬೆರಳು ಕಮ್ಮಿ ಇದೆ ಅಂತ ಹೇಳಿ ನಿಮ್ಮನ್ನ ಸಾಯಿಸ್ತಾ ಇರ್ಲಿಲ್ಲ. ಆದ್ರೆ ನನ್ನನ್ನು ಮಾತ್ರ ನಿಶ್ಚಿತವಾಗಿ ದೇವಿಗೆ ಬಲಿ ಕೊಡ್ತಿದ್ರು. ನಾನು ಬೆಳಗ್ಗೆಯಿಂದ ಬಾವಿಯಲ್ಲಿ ಬಿದ್ದು ಸಂಜೆ ತನಕ ಇದ್ನಲ್ಲ, ಹಾಗಾಗಿ ನನ್ನ ಪ್ರಾಣ ಉಳಿತು. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಅಂತ ಹೇಳಿ ಮಂತ್ರಿ ರಾಜನಿಗೆ ಹೇಳ್ದ.